ಆರೋಪ ಮಾಡೋದಕ್ಕೇನಂತಾರ ಶಂಕ ಅಂತ. ಏನಂತಾರ ವೇದಾಂತ ವಾಕ್ಯಗಳು ಸೃಷ್ಟಿ ಪ್ರಳಯಾದಿಗಳ ಮೇಲಿಂದ ಅಧಿಷ್ಠಾನ ಬ್ರಹ್ಮವನ್ನು ತೋರಿಸುತ್ತವೆ ಎಂದು ಹೇಳಿದ ಮೇಲೆ ದ್ವೈತ ಸಾಧನದಿಂದಲೇ ಅದ್ವೈತವು ನಿರೂಪಿಸಲ್ಪಟ್ಟಿತು. ಹೀಗಾದ ಮೇಲೆ ದ್ವೈತವು ಮಿಥ್ಯೆ ಹೇಗೆ? ದ್ವೈತವು ಮಿಥ್ಯೆಯಾದ್ರೆ ಮಿಥ್ಯಾ ಸಾಧನದಿಂದ ಪ್ರಾಪ್ತವಾದ ಅದ್ವೈತ ಮಿಥ್ಯೆ ಆಗಬೇಕಾಯ್ತಲ್ಲ. ನಾವೇನಂತಾನ ಈ ವೇದಾಂತದ ವಾಕ್ಯ ಏನ್ ಹೇಳ್ತಾವಂದ್ರ ಜಗತ್ತಿನ ಸೃಷ್ಟಿ ಪ್ರಳಯಾದಿಗಳ ಮೇಲಿಂದ ಮುಮುಕ್ಷುಗಳಿಗೆ ಏನ್ ಮಾಡ್ತಾ ಅಧಿಷ್ಠಾನ ರೂಪ ಆತ್ಮನ ಜ್ಞಾನ ಮಾಡಿಕೊಡ್ತಾವ. ವೇದಾಂತ ವಾಕ್ಯಗಳು ಜಗತ್ತಿನ ಸೃಷ್ಟಿ ಪ್ರಳಯಾದಿಗಳ ಮೂಲಕವಾಗಿ ಅಧಿಷ್ಠಾನ ಏನೈತರ ಆತ್ಮ ಅದರ ಜ್ಞಾನವನ್ನ ಮಾಡಿಕೊಡ್ತಾವ. ಹಿಂಗಾದ ಮೇಲೆ ಮತ್ತ ಅದ್ವೈತ ಸಿದ್ಧ ಆಗ್ಬೇಕಾಗಿತ್ತು ಅಂದ್ರೆ ದ್ವೈತದ ಸಾಧನದಿಂದಲೇ ಅದ್ವೈತ ಸಿದ್ಧ ಆಗ್ತದೆ. ಯಾಕೆ ಸೃಷ್ಟಿ ಪ್ರಳಯಾದಿಗಳ ಮೂಲಕವಾಗಿ ಅದ್ವೈತದ ಜ್ಞಾನ ಮಾಡಿಕೊಡ್ತಾವಂದ್ರ ವೇದಾಂತ ವಾಕ್ಯಗಳು ದ್ವೈತದಿಂದ ಅದ್ವೈತದ ಸ್ಥಿತಿ ಆಯ್ತು. ದ್ವೈತದಿಂದ ಏನಾಯ್ತು ಅದ್ವೈತ ಸ್ಥಿತಿ ಆಯ್ತು. ದ್ವೈತ ಇರ್ಲಿಲ್ಲ ಅಂದ್ರೆ ಅದ್ವೈತ ಸ್ಥಿತಿ ಆಗಂಗಿಲ್ಲ. ಹಿಂಗಂದ ಮೇಲೆ ದ್ವೈತಕ್ಕೆ ಯಾಕೆ ಮಿಥ್ಯೆ ಅಂತೀರಿ? ಅದು ಸತ್ಯ ಅಂತ ಹೇಳ್ರಲ್ಲ. ದ್ವೈತದಿಂದ ಅದ್ವೈತ ಸಿದ್ಧಿ ಆಕತ್ತ ಸೃಷ್ಟಿ ಪ್ರಳಯಾದಿಗಳ ಮೂಲಕ ಅಂದ್ರೇನು? ಜಗತ್ತಿನ ಸೃಷ್ಟಿ ಪ್ರಳಯಾದಿಗಳು ಅಂದ್ರೆ ಅದು ದ್ವೈತ. ಅಧಿಷ್ಠಾನಪ ಜ್ಞಾನ ಆತ್ಮನ ಜ್ಞಾನ ಅಂದ್ರೆ ಅದು ಅದ್ವೈತ. ದ್ವೈತದಿಂದ ಅದ್ವೈತ ಸಿದ್ಧಿ ಆದ್ಮೇಲೆ ದ್ವೈತಕ್ಕೆ ಯಾಕೆ ಮಿಥ್ಯೆ ಅಂದ್ರಿ? ಅದ್ವೈತಕ್ಕೆ ಯಾಕೆ ಸತ್ಯ ಅಂದ್ರಿ? ಮತ್ ದ್ವೈತ ಒಂದ್ ವೇಳೆ ನೀವ್ ಮಿಥ್ಯ ಅಂದ್ರ ಮಿಥ್ಯಾ ಸಾಧನದಿಂದ ಪ್ರಾಪ್ತವಾದ ಅದ್ವೈತವು ಮಿಥ್ಯ ಆಗ್ಬೇಕಾತಲ್ಲ. ಹೌದಿಲ್ಲ? ದ್ವೈತಕ್ಕ ಮಿಥ್ಯ ಅನ್ಬೇಡ್ರಿ ಒಂದೇ ಪ್ರಶ್ನೆ. ದ್ವೈತಕ್ಕ ಸತ್ಯ ಅನ್ರಿ ಮಿಥ್ಯ ಅನ್ಬೇಡ್ರಿ ಎರಡನೇದೇನು? ದ್ವೈತ ಮಿಥ್ಯ ಅಂದ್ರ ದ್ವೈತದಿಂದ ಅದ್ವೈತ ಸಿದ್ಧಿ ಆಕತಿ ಅಂತ ನಿಮ್ ಯಾರು ಹೇಳಿರಿ? ದ್ವೈತ ಸಾಧನದಿಂದ ಅದ್ವೈತದ ಸಿದ್ಧಿ ಆಕತಿ ಅಂತ ಹೇಳಿರಿ. ಹಂಗಾರ ನೀವು ಮಿಥ್ಯಾ ಸಾಧನದಿಂದ ಪ್ರಾಪ್ತವಾದದ್ದು ಅದ್ವೈತವು ಮಿಥ್ಯಾನ ಆಗ್ಬೇಕಾಯ್ತಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಉತ್ತರ ನೋಡಪ್ಪ, ಅದ್ವೈತ ದ್ವೈತದಿಂದ ಸಿದ್ಧ ಆಗುದಿಲ್ಲ. ಅದು ಮೊದಲೇ ಅದ್ವೈತ ಅನ್ನೋದು ಮೊದಲೇ. ಯಾವ ಕರ್ಮೋಪಾಸನೆಗಳಿಂದ ಯಾವ ಕರ್ಮೋಪಾಸನೆಗಳ ಫಲ ಉತ್ಪತ್ತಿ ಆಗ್ತತಲ್ಲ, ಫಲ ಉತ್ಪತ್ತಿ ಆಗ್ತದ. ಹಂಗ ಈ ಯಾವ್ದಾದ್ರೂ ಬ್ಯಾರೆ ಸಾಧನದಿಂದ ಅದ್ವೈತ ರೂಪ ಆತ್ಮ ಉತ್ಪತ್ತಿ ಆಗಿತ್ತಂತ ಮೊದಲ ಐತ ಅದ್ವೈತ ಮೊದಲ. ಆದ್ರ ಆ ಸೃಷ್ಟಿ ಪ್ರಳಯಾದಿಗಳನ್ನ ಯಾಕೆ ತಗೋಬೇಕಾತ್ರಿ? ಸೃಷ್ಟಿ ಪ್ರಳಯಾದಿಗಳನ್ನ ಜಗತ್ತಿನ ಸೃಷ್ಟಿ ಪ್ರಳಯಾದಿಗಳನ್ನ ಯಾಕೆ ತಗೋಬೇಕಾಗ್ತದೆ ಅಂದ್ರ ಅದ್ವೈತ ಮೊದಲ ಇದ್ರು ಅದ್ವೈತದ ಜ್ಞಾನ ಆಗಿರುವುದಿಲ್ಲ. ಯಾರಿಗೆ? ಮುಮುಕ್ಷುವಿಗೆ ಆಗಿರುವುದಿಲ್ಲ. ಅದ್ವೈತ ಮೊದಲ ಅದ, ತನ್ನ ಸ್ವರೂಪ ಮೊದಲ ಅದ, ಅದ್ವೈತದ ಜ್ಞಾನ ಆಗಿಲ್ಲ. ಹಂಗಾರೆ ಜ್ಞಾನ ಆಗಬೇಕಾಗಿತ್ತು ಅಂದ್ರ ಕೆಲವೊಂದು ಲಕ್ಷಣಗಳದ. ಒಂದು ತಟಸ್ಥ ಲಕ್ಷಣ, ಒಂದು ಸ್ವರೂಪ ಲಕ್ಷಣ, ಒಂದು ಅದ್ವೈತ ಲಕ್ಷಣ. ಲಕ್ಷಣದಿಂದ ತಿಳಿಸ್ಕೊಡ್ಬೇಕಾಗ್ತದೆ. ಅಲ್ರಿ ಕಣ್ಣಿಗೆ ಕಾಣುವುದಲ್ಲ, ಕಿವಿ ಕೇಳುವುದಲ್ಲ, ಏನು ಯಾವ ಇಂದ್ರಿಯಗಳಿಗೆ ವಿಷಯ ಆಗುವುದಲ್ಲ, ಮನವಾಣಿಗಳಿಗೆ ಯಾವುದಕ್ಕೂ ವಿಷಯ ಆಗುವುದಲ್ಲ ಆತ್ಮ. ಅದ್ರ ಜ್ಞಾನ ಆಗ್ಬೇಕು ಅಂದ್ರ ಅಪರೋಕ್ಷ ಜ್ಞಾನ ಆಗುವ ಅನುಭವ ಆಗ್ಬೇಕು ಅಂದ್ರ ಒಂದು ಲಕ್ಷಣದಿಂದ ತಿಳ್ಕೊಳಕ್ ಬರ್ತದೆ. ಅತದ್ವ್ಯಾವೃತ ಲಕ್ಷಣ ಇತ್ತಂದ್ರ ಆತ್ಮನಿಗೆ ಭಿನ್ನವಾದ ಅನಾತ್ಮಗಳನ್ನ ನೇತಿಗಳಿದ್ರೆ ಅತದ್ವ್ಯಾವೃತ ಲಕ್ಷಣ. ಇಲ್ಲಿ ಸೃಷ್ಟಿ ಜಗತ್ತಿನ ಸೃಷ್ಟಿ ಮತ್ತು ಪ್ರಳಯಗಳನ್ನ ಹೇಳಿ ಅಧಿಷ್ಠಾನ ರೂಪ ಆತ್ಮನನ್ನ ತಿಳಿಸಿಕೊಡ್ಬೇಕಂದ್ರ ಇಲ್ಲಿ ತಟಸ್ಥ ಲಕ್ಷಣ ಉಪಯೋಗ. ತಟಸ್ಥ ಲಕ್ಷಣದಿಂದ ಆತ್ಮ ಸ್ವರೂಪವನ್ನು ತಿಳಿಸಿಕೊಡುವ ಸಲುವಾಗಿ ಅಧಿಷ್ಠಾನ ರೂಪ ಆತ್ಮನಲ್ಲಿ ಜಗತ್ತನ್ನ ಮೊದಲು ಅಧ್ಯಾರೂಪ ಮಾಡಿಕೊಂಡು ಕೊನೆಗೆ ಅದನ್ನ ಅಪವಾದ ಮಾಡಿದ್ರು. ಅಪವಾದ ಮಾಡಿ ಉಳಿದಿದ್ದು ಅದೇ ನಿನ್ನ ಸ್ವರೂಪ ಅಂತ ಹೇಳಿದ್ರು. ಹೌದಲ್ಲ? ಈಗ ಅವನ್ನ ತಟಸ್ಥ ಲಕ್ಷಣ ತಿಳಿಸಾಕ ಈಗ ಶಾಖಾಗ್ರ ಚಂದ್ರನಂತೆ ಬಿದಿಗಿ ಚಂದ್ರ ಅಂತ ಇರ್ತದ. ಬಿದಿಗಿ ಚಂದ್ರ ಅಂದ್ರ ಅಮಾಶೆಯಾಗಿ 3 ದಿವ್ಸಕ್ಕೆ ತೋರ್ತದ, 2 ದಿವ್ಸಕ್ಕೆ ಅದು ತೋರ್ತದ. ಬಾಳ ಒಂದ್ ಲೈನ್ ನಿಂಗ ಅಷ್ಟ ತೋರ್ತದ. ಅದು ಹಗಲ್ನ್ಯಾಗ ನೋಡ್ಬೇಕ್, ನೀ ರಾತ್ರಿ ನೋಡಂಗಿಲ್ಲ. ನೀ ಹಗಲ್ನ್ಯಾಗ ನೋಡ್ಬೇಕದ. ಅದ್ರ ಏನ್ ಮಾಡ್ಬೇಕು? ಇವ ಯಾವ ತೋರ್ಸಾವ ಅದಾನ ಅವಂಗ ಅದ್ರ ದರ್ಶನ ಆಗೇತಿ ಮೊದಲು.
ಆದ್ರ ತೋರ್ಸಂಗ ಮೊದಲು ಏನ್ ಮಾಡ್ತಾನಂದ್ರ ಶಾಖಾಗ್ರ ಚಂದ್ರನಂತೆ. ಬಿದಿಗೆ ಚಂದ್ರ ಹೆಂಗದನ ಶಾಖಾಗ್ರ ಅಂದ್ರೆ ಒಂದು ಗಿಡದ ಪಂಗಿ ತೋರಿಸ್ತಾನ ಮೊದಲು. ಗಿಡದ ಪಂಗಿ ತೋರಿಸಿ ಆ ಪಂಗಿ ಕಾಣತನ ನಾನ್ ತಗೋಣ ಆ ಪಂಗಿ ಅಂತ್ಯಕ ಬಳ್ಳ ಮಾಡಿ ಪಂಗಿ ಅಂತ್ಯಕ್ ಮುಂಗರ್ಸಿದ ನೋಡು ಚಂದ್ರ ಕಾಣ್ತವನಪ್ಪ. ಅದ್ರ ಗಿಡದ ಪಂಗಿ ತೋರ್ಸುದ ಅವನ ಅಭಿಪ್ರಾಯ ಇಲ್ಲ, ಚಂದ್ರನ್ ತೋರ್ಸುದ. ಅದಕ್ಕ ಅಧಿಷ್ಠಾನ ಸ್ವರೂಪದ ಜ್ಞಾನ ಆಗ್ಬೇಕಾಗೈತೆ. ಅದಕ್ಕೆ ಜಗತ್ತಿನ ಅಧ್ಯಾರೋಪ ಅಪವಾದ. ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಶಿಷ್ಯಾನಾಂ ಬೋಧ ಸಿದ್ಧಾರ್ಥಂ ತತ್ವಜ್ಞೇಹಿ ಕಲ್ಪಿತ ಕ್ರಮ. ಆ ಅಧ್ಯಾರೋಪ ಅಪವಾದ ಮೂಲಕವಾಗಿ ಶಿಷ್ಯನ ಅಂತಃಕರಣದಲ್ಲಿ ಜ್ಞಾನ ಮಾಡಿಕೊಡ್ಬೇಕು ವಿನಃ ಬ್ಯಾರೆ ಮಾರ್ಗ ಇಲ್ಲ. ಅದಕ್ಕ ಅವರು ಈ ರೀತಿಯಾಗಿ ಹೇಳ. ಇನ್ನೂ ತಿಳಿಬೇಕಂದ್ರ ದೇವದತ್ತಂದು ಕಾಗಿ ಕುತ್ತದ ದೇವದತ್ತನ ಮನಿ ಅದ ದೇವದತ್ತನ ಮನಿ ಕಾಣ್ಬೇಕಾಗ್ಯದ. ಇವ್ ಗೊತ್ತಿಲ್ಲ ಮನುಷ್ಯ. ಅವ ಊರಕ್ಷಿಗ ಹೋಗಿ ದೇವದತ್ತನ ಮನಿ ಎಲ್ಲಿ ಐತ ಕರ್ಕೊಂಡು ಹೋಗಿ ತೋರಿಸೋದು ಅಷ್ಟು ಅರ್ಜೆಂಟ್ ಇಲ್ಲ. ಇದು ಇಲ್ಲ, ಅರ್ಜೆಂಟ್ ಬಾಳ. ಅವ ಅರ್ಜೆಂಟ್ ಚರ್ಗಿ ತಗೊಂತಾನ. ಏನು ಹೆಚ್ಚು ಕಡಿಮೆ ಆದ್ರ ನಡುವ ಏನ್ರ ಅದ್ ಏನ್ ಮಾಡ್ತೀವಿ. ಅದಕ್ಕ ಅವ ಏನ್ ಮಾಡ್ತಾನ, ಆ ಕಡೆ ನೋಡಿದ ಆ ದೇವದತ್ತನ ಮನಿ ಕುಂಬಿ ಮೇಲೆ ಕಾಯಿ ಕುಂತ. ಆ ಕಾಯಿ ಕೂತಿದ ಮನಿನ ದೇವದತ್ತಂತ ನೋಡ್ರಿ ಅಂದ ಹೇಳಿದ. ಆದ್ರ ಕಾಗಿ ಅದನ್ನ ನೋಡಿದ ಕಾಗಿ ಅದ್ ಕೂತು ಏನ್ ಮಾಡ್ತಾವ ಹಾರಿ ಹೋಗ್ಬೇಕು. ಆದ್ರ ದೇವದತ್ತನ ಮನಿ ತೋರ್ಸ್ಕೋತ. ಹಂಗ ಜಗತ್ತಿನ ಸೃಷ್ಟಿ ಪ್ರಳಯಾದಿಗಳು ಅಧಿಷ್ಠಾನ ರೂಪ ಬ್ರಹ್ಮ ಸ್ವರೂಪವನ್ನ ತಿಳಿಸಿ ನಿತ್ಯ ಆಕ್ಕವ. ಬ್ರಹ್ಮಜ್ಞಾನದಿಂದ ಏನಕ್ಕವ ನಿತ್ಯ ಆಕ್ಕವ. ಅದ್ರ ಸಲುವಾಗಿ ನಾವು ಈ ಉಪನಿಷತ್ತುಗಳಲ್ಲಿ ಈ ಜಗತ್ತಿನ ಸೃಷ್ಟಿ ಪ್ರಳಯಾದಿಗಳನ್ನ ಹೇಳಿ ಅದಕ್ಕೆ ಅಧಿಷ್ಠಾನವಾದ ಬ್ರಹ್ಮ ನೀನೇ ಇದ್ದಿ, ಅದು ಆತ್ಮ ನೀನೇ ಇದ್ದಿ ಅಂತ ಅದು ತಿಳಿಸಿಕೊಡ್ತಾರ. ಅದಕ್ಕ ಅಧಿಷ್ಠಾನ ಅದ್ವೈತದಿಂದಲೇ ದ್ವೈತದ ಸಿದ್ಧಿಯಾಗಿರುತ್ತತಿ ಅಂದ್ರೆ ಅದ್ವೈತದಿಂದಲ ದ್ವೈತ ಸಿದ್ಧಿ ಆಕತಿ ವಿನಃ ದ್ವೈತದಿಂದ ಅದ್ವೈತ ಸಿದ್ಧಿ ಆಗುದಿಲ್ಲ. ದ್ವೈತದಿಂದ ಅದ್ವೈತ ಎಂದೂ ಸಿದ್ಧಿ ಆಗುದಿಲ್ಲ. ದ್ವೈತ ಕಲ್ಪಿತದ, ಅದ್ವೈತ ಅಧಿಷ್ಠಾನ. ಯಾವ್ದು ಅಧಿಷ್ಠಾನ ಇರ್ತದ ಅದು ಯಾವುದನ್ನ ಆಶ್ರಯ ಮಾಡಿಕೊಳ್ಳಲಾರದೆ ಇರ್ತದ. ಅದು ನಿಜವಾದ ಅಧಿಷ್ಠಾನ ಅಂದ್ರೆ ಚೇತನ ಒಂದೇ. ಅದಕ್ಕ ದ್ವೈತದಿಂದ ಅದ್ವೈತ ಸಿದ್ಧಿ ಆಗೋದಿಲ್ಲ, ಅದ್ವೈತದಿಂದ ದ್ವೈತ ಸಿದ್ಧಿ ಆಗ್ಬೇಕು. ಈಗ ಶುಕ್ತಿಯಲ್ಲಿ ರಜತ ತೋರಾಕತ್ತಾವ. ಏನ್ ರಜತ ಶುಕ್ತಿಯಲ್ಲಿ ತೋರಿದ ರಜತದಿಂದ ಶುಕ್ತಿ ಸಿದ್ಧ ಆಗಿಲ್ಲ. ಶುಕ್ತಿಯಿಂದ ಅದರಲ್ಲಿ ತೋರುವ ಪರಮಾತ್ಮಕ ರಜತ ಸಿದ್ಧಿ ಆಗಿಲ್ಲ. ಹೌದು, ಯಾಕ ಶುಕ್ತಿಯ ಇದಮತ್ವ ಅದ್ರಾಗ ಐತೆ ಅಂತ ಹೇಳಿ ಅದು ಐತೆ ಅನ್ಸ್ಕೊಂಡ್. ಹಂಗ ಈ ಜಗತ್ತು ಇದು ಕೇವಲ ಶುದ್ಧರು ಚೈತನ್ಯ ಅದ್ವೈತ ಚೈತನ್ಯ ಏನೈತಲ್ಲ ಅದರ ಸತ್ತಾ ಪಡ್ಕೊಂಡು ಮಿಥ್ಯಾ ಇದ್ರು ತೋರಾಕತ್ತ. ಅದಕ್ಕ ಅದ್ವೈತದಿಂದ ದ್ವೈತ ಸಿದ್ಧಿ ಆಗ್ಲಿಲ್ಲ. ಅದ್ವೈತದಿಂದ ದ್ವೈತ ಸಿದ್ಧಿ ಆಗ್ತದೆ, ದ್ವೈತದಿಂದ ಅದ್ವೈತ ಸಿದ್ಧಿ ಆಗುದಿಲ್ಲ. ಅದ್ವೈತ ಮಧ್ಯ ಚೇತನ ಯಾವಾಗಲೂ ಇದ್ದಿದ್ದು. ಅದ್ರ ಜ್ಞಾನ ಆಗಿಲ್ಲ ಅಷ್ಟೇ. ನಮಗ ಜ್ಞಾನ ಆಗತ್ತಂದ್ರ ನಾ ಸುಳ್ಳ ಇಲ್ಲ ತಿಳ್ಕೊಂಡಿದ್ನಲ್ಲ, ನಾ ಎಂದೆನ್ನೋ ಇರೋಣ ಅದ, ನಾ ಹಿಂದೂನು ಇದ್ದೆ ಈಗೂ ಇರ್ತದೆ. ಈಗ ಶರೀರ ಸತ್ತು ಹೋದ್ಮೇಲೆ ನಾ ಸಾಯ್ತೇನಿನ್ನ ಅನುಭವ ಬರ್ತದ. ಶರೀರ ಸಾಯ್ತದ, ಆತ್ಮ ಸಾಯುದಿಲ್ಲ. ನಾ ಸಾಯವಲ್ಲ, ಹಿಂಗ ಅನುಭವ ಉಂಟು. ಆತ್ಮ ಯಾವಾಗೂ ಇದ್ದಿದ್ದ. ಇಷ್ಟೆಲ್ಲ ಹೇಳಿದ್ರಿ. ಇನ್ನು ಮುಂದಕ್ ಮತ್ ಪ್ರಶ್ನೆ ಮಾಡ್ತಾನ, ಬಿಡುದಿಲ್ಲ ಅವ. ನೋಡ್ರಿ ಏನ್ ಮಾಡ್ತಾನ, ದ್ವೈತಕ್ಕೆ ವಿರೋಧವಾದದ್ದು ಅದ್ವೈತ ಅಂತ ಹೇಳುತ್ತಾರೆ. ಅವಂತ ದ್ವೈತಕ್ಕ ವಿರೋಧವಾದದ್ದು ಅದ್ವೈತ ಅಂತ ಕೆಲವರು ಹೇಳ್ತಾರ. ಅದ್ರ ದ್ವೈತ ಅದ್ವೈತ ಅಂತ ಮುಂದಿಟ್ಕೊಂಡು ಕಚ್ಚಾಡವರು ಅದಾರ. ನಾಮ್ ದ್ವೈತವೇ ಶ್ರೇಷ್ಠ ಅಂತ ಅಪ್ಪ ಅಂತಾನ, ಅದ್ವೈತ ಶ್ರೇಷ್ಠ ನೀವಂತ. ಅದಕ್ಕೆ ದ್ವೈತವು ಅದ್ವೈತಕ್ಕೆ ವಿರೋಧ ಅಂತ ಹೇಳ್ತಾರ. ಹೆಂಗ ದೃಷ್ಟಾಂತ ಕೊಡ್ತಾನ. ಎರಡು ಟಗರ್ ಅದಾವು. ಅವು ಎರಡು ಹಿಂದಕ್ ಸರಿತಾವ, ಡಿಕ್ಕಿ ಹೊಡಿತಾವ. ತಗಡಿನ ಕಾಲ ನಡೆದಿರ್ತಾವ. ಅವಾಗ ದ್ವೈತಕ್ಕ ಅದ್ವೈತ ವಿರೋಧ ಅಂತ ಹೇಳ್ತಾರ. ಎರಡು ಟಗರುಗಳಂತೆ ಅಂತ ದೃಷ್ಟಾಂತ ಕೊಡ್ತಾನ.
ಒಂದು ಟಗರ ದ್ವೈತ, ಒಂದು ಟಗರ ಅದ್ವೈತ. ಒಂದು ಟಗರ ದ್ವೈತ, ಒಂದು ಟಗರ ಅದ್ವೈತ. ಅದ್ರಾಗ ಎರಡು ಟಗರುಗಳು ಅದಾವಲ್ಲ, ಅವು ಎರಡು ಸಮಾನ ಸತ್ತದಾಗದ ಒಂದು ಪ್ರಾತಿಭಾಷಿಕ ಒಂದು ವ್ಯಾವಹಾರಿಕ ಐತೆ ಅಂತೀರಿ. ಎರಡು ಕಾದಾಡಕತ್ತಾವಲ್ಲ ಆ ಟಗರುಗಳು. ಎರಡು ಸಮಾನ ಸತ್ತದವ ಏನ ಇವ್ರು ವಿಷಮ ಸತ್ತದವ ಸಮಾನ ಸತ್ತವ. ಏನ್ ಕನಸಿನ ಟಗರ್ ತಗೊಂಬಂದ್ ಬಿಡ್ತೀರಿ ಅದು ಮುಂದೆ. ಹಂಗ ಎರಡು ಹೆಂಗ ಟಗರುಗಳು ಸಮಾನ ಸತ್ತದವ ಇದ್ಕೊಂಡು ಹೋಗಿ ಎರಡು ಎದ್ರ ಬದ್ರ ಹೋರಾಡ್ತಾವ ಏನ್ರಿ. ಹಂಗ ದ್ವೈತ ಅದ್ವೈತಕ್ ವಿರೋಧ ಅದ. ಅದಕ್ಕ ಅದ್ವೈತ ಹೆಂಗ ಸತ್ಯ ಅದ, ದ್ವೈತನು ಸತ್ಯ ಅಂತ ಹೇಳಿ. ಅದ್ವೈತಕ್ ಪಾರಮಾರ್ಥ ಸತ್ತ ಕೊಟ್ಟು ದ್ವೈತಕ್ಕ ಪ್ರಾತಿಭಾಷಿಕ ಅಥವಾ ವ್ಯಾವಹಾರಿಕ ಸತ್ತ ಯಾಕೆ ಕೊಡ್ತೀರಿ? ಎರಡು ಸಮಾನ ಸತ್ತದಾಗ ಅದಾವ ಅಂತ ಹೇಳ್ರಿ ಟಗರುಗಳಂತೆ ಅಂತ ಒಂದ್ ವೇಳೆ ಪ್ರಶ್ನೆ ಮಾಡಿದ್ರ ಅವ್ರ ಅಂತಾರ ಬಹಳ ಚಂದ ಪ್ರಶ್ನೆ ಮಾಡ್ತಾರ. ಅದ್ವೈತಕ್ಕೆ ದ್ವೈತವೂ ವಿರೋಧಿ ಅಲ್ಲ, ದ್ವೈತಕ್ಕೆ ಅದ್ವೈತವೂ ವಿರೋಧಿ ಅಲ್ಲ. ನೋಡ್ರಿ, ಅದ್ವೈತಕ್ಕೆ ದ್ವೈತ ವಿರೋಧಿ ಅಲ್ಲ. ಒಂದ್ ವೇಳೆ ನಿನಗ್ ಪ್ರಶ್ನೆ ಮಾಡ್ತೇನಂತ, ಏನು ಅದ್ವೈತಕ್ಕೆ ದ್ವೈತವು ವಿರೋಧ ಆಗಿದ್ದರೆ ಈ ಜಗತ್ತೇ ಪ್ರತೀತಿ ಆಗಬಾರ್ದು ಏನ್ರಿ? ಅದ್ವೈತಕ್ಕೆ ದ್ವೈತ ವಿರೋಧಿ ಆಗಿದ್ರ ಈ ಜಗತ್ತ ಉತ್ಪತ್ತಿ ಆಗಿರಾಗಲಿ ಏನಾರ ಆಗಲಿ ಒಟ್ಟ ತೋರಬಾರ್ದಾಗಿ. ಯಾಕ? ಎಲ್ಲಿ ಅದ್ವೈತ ಅದ ಅಲ್ಲಿ ದ್ವೈತ ಇಲ್ಲ ಅಂದ್ರ ಅದ್ವೈತ ಎಲ್ಲಾ ಕಡೆಗೆ ಐತಲ್ಲ, ಮತ್ ಈ ಜಗತ್ ಯಾಕೆ ತೋರ್ಬಾರ್ದಾಗಿತ್ತು? ವಿರೋಧ ಐತೆ ಅಂದ್ರೆ ತೋರ್ಬಾರ್ದಾಗಿತ್ತು ಅಲ್ರಿ. ಗಾಳಿ ಇದ್ದಲ್ಲಿ ಸೊಳ್ಳಿ ಇರ್ತಾವ. ಆ ಬ್ರಹ್ಮನ ಕಡೆ ಹೋದ್ವಂತ ಸೊಳ್ಳಿ, ಏನ್ರಿ ನಾವು ಮನುಷ್ಯ ರಕ್ತ ಕುಡಿಬೇಕಂತೀವಿ, ಈ ಬಂದ ನಮ್ಮನ್ನ ಹಾರ್ಸ್ಕೊಂಡ್ ಬಂದ್ಬಿಟ್ಟ ಅಂದ. ಈ ಹೋಗಿ ಅವ್ ಕಿರಾದಿ ಹೇಳಿದ್ವು. ಅವ ದೇವ ಅಂದ, ವಾಯುದೇವ, ನಾ ಏನ್ ಹಾರ್ಸ್ಕೊಂಡ್ ಹೋಗಿಲ್ ಬಿಡ್ರಿ, ಅವಾಗ ಏನ್ ತೊಂದ್ರೆ ಕೊಟ್ಟಿಲ್ಲ. ಹೇಳಿದ ಕೊನೆಗೆ ಇಬ್ರು ಕೂಡಿ ಬರ್ಲಿ ಅಂದ. ಇಬ್ರು ಕೂಡಿ ಬಂದ್ರ ಗಾಳಿಯಪ್ಪ ಈ ಸೊಳ್ಳಿ ಎರಡು ಕೂಡಿ ಹೋಗಕ್ ಬರ್ತೈತಿ, ಗಾಳಿ ಬಿಟ್ಟು ಒಂದು ಸೊಳ್ಳೆನ ಬರಂಗಿಲ್ಲ. ಹೌದಿಲ್ಲ? ಹಂಗ ಇಲ್ಲಿ ಏನಂತಾರ ಅವರು, ಈ ಅದ್ವೈತಕ್ಕ ದ್ವೈತ ವಿರೋಧಿ ಆಗಿದ್ರ ಅದ್ವೈತ ಎಲ್ಲಾ ಕಡೆ ತುಂಬಿಕೊಂಡತಿಲ್ಲೋ, ಚೇತನ ಅದ್ವೈತ ತುಂಬಿಕೊಂಡಂತಲ್ಲೋ, ಅದಕ್ ವಿರುದ್ಧ ಆದದ್ದು ದ್ವೈತ ಇದ್ರ ಈ ಜಗತ್ತ ಪ್ರತೀತಿ ಆಗಬಾರ್ದಾಗಿತ್ತಲ್ಲ, ಈ ಶರೀರಾದಿಗಳ ಪ್ರೀತಿ ಆಗ್ಬಾರ್ದಾಗಿತ್ತಲ್ಲ, ವಿರೋಧಿ ಇದ್ದಿದ್ರ ತೋರಬಾರ್ದಾಗಿತ್ತಲ್ಲ. ಅಂದ್ರ ಅದ್ವೈತಕ್ಕೆ ದ್ವೈತ ವಿರೋಧಿ ಆಗ. ಇನ್ನ ದ್ವೈತಕ್ಕ ಅದ್ವೈತ ವಿರೋಧಿ ಆಗಿದ್ರ ದ್ವೈತಕ್ಕ ಅದ್ವೈತ ವಿರೋಧ ಆದ. ದ್ವೈತ ರೂಪ ಜಗತ್ ತೋರಕತ್ತಲ್ಲ, ಅದ್ರಲ್ಲಿ ತೋರಕತ್ತಲ್ಲ. ಈಗ ಇದಕ್ಕ ಅದ್ವೈತ ವಿರೋಧ ಆಗಿದ್ರ ಚೇತನನೇ ಇರಬಾರ್ದಾಗಿತ್ತು, ಚೇತನನೇ ಇರಬಾರ್ದಾಗಿತ್ತು. ಹೌದಿಲ್ಲ? ಅದ್ವೈತಕ್ಕ ದ್ವೈತ ವಿರೋಧ ಆಗಿದ್ರ ಜಗತ್ ತೋರಬಾರ್ದಾಗಿತ್ತು, ದ್ವೈತಕ್ಕ ಅದ್ವೈತ ವಿರೋಧ ಆಗಿದ್ರ ಚೇತನನೇ ಇರಬಾರ್ದಾಗಿತ್ತು. ಅವೆರಡು ಕೂಡ ಇರ್ತಾವ. ಅಲ್ಲಂ ಪ್ರಭುಗ ಒಂದ್ ಮಾತು ಹೇಳ್ತಾರ, ಬಹಳ ಚಂದ ಹೇಳ್ತಾರ. ಇದ ಅಂತ, ಅಪರಿಮಿತ ಕತ್ತಲೆಯಳು ವಿಪರೀತ ಬೆಳಕನ್ನು ಇರಿಸಿದವರು ಯಾರು? ಅಪರಿಮಿತ ಕತ್ತಲೆಯಳು ವಿಪರೀತ ಬೆಳಕನ್ನು ಇರಿಸಿದವರು ಯಾರು? ಕತ್ತಲೆಯೂ ಇದೆ, ಬೆಳಕು ಇದೆ, ಅದೇನು ಚೋದ್ಯವೋ ಒಂದಕ್ಕೆ ಒಂದು ಅಂಜದು. ಏನ್ರಿ? ಕತ್ತಲೆಯೂ ಇದೆ, ಬೆಳಕು ಇದೆ, ಅದೇನು ಚೋದ್ಯವೋ ಒಂದಕ್ಕೊಂದು ಅಂಜದು. ಆನೆಯ ಹಿಂಡಿನಲ್ಲಿ ಕೇಸರಿ ಬಂದು ಏನ್ರಿ, ಆನೆಯು ಮತ್ತು ಕೇಸರಿಯು ಕೂಡಿ ಉಂಬುದನ್ನು ಕಂಡು ಬೆರಗಾದನೆಯ ಗುಹೇಶ್ವರ. ಆನೆ ಮತ್ತು ಕೇಸರಿ ಕೂಡಿ ಉಂಬುದನ್ನು ಕಂಡು ಬೆರಗಾದನೆಯ ಗುಹೇಶ್ವರ. ಅಪರಿಮಿತ ಕತ್ತಲೆಯಳು ವಿಪರೀತ ಬೆಳಕನ್ನು ಇರಿಸಿದವರು ಯಾರು? ಅಪರಿಮಿತ ಕತ್ತಲೆ ಅಂದ್ರ ಅಜ್ಞಾನ, ವಿಪರೀತ ಬೆಳಕಂದ್ರ ಚೇತನ. ಚೇತನ ಜ್ಞಾನ ರೂಪ ಐತಿಲ್ಲ, ಎರಡು ಕೂಡದವಲ್ಲ. ಹಿಂಗ ಕೂಡಿಸಿ ಯಾರು ಇಟ್ಟಾರ ಇದನ್ನ? ಏನ್ರಿ? ಯಾರು ಕೂಡಿಸಿಟ್ಟಾರ? ಏನ್ರಿ? ಕತ್ತಲೆಯೂ ಇದೆ, ಬೆಳಕು ಇದೆ, ಅಜ್ಞಾನವೂ ಇದೆ, ಆತ್ಮನೂ ಇದೆ. ಹೌದಿಲ್ಲ? ಒಂದಕ್ಕೊಂದು ಅಂಜೋದು. ಅದಕ್ಕಾದ ಅಂಜುವುದು, ಇದಕ್ಕಾದ ಅಂಜುವುದು. ಆನೆ ಮತ್ತು ಸಿಂಹ ಎರಡು ಕೂಡಿ ಉಣ್ಣಾಕ್ತಾವ. ಆನೆ ಇದ್ದಲ್ಲಿ ಸಿಂಹ ಇರಂಗಿಲ್ಲ. ಅಂದ್ರೆ ಸಿಂಹಕ್ಕ ಆನೆಗೆ ವಿರೋಧ ಅದ,
ಸಿಂಹ ಆನೆಯನ್ನು ಹೆದರ್ಸ್ತದ. ಆನೆ ಎಲ್ಲಾ ಪ್ರಾಣಿಗಳನ್ನ ಹೆದರ್ಸಿದ್ರು ಆನಿನ ಶಿವ ಹೆದರ್ಸ್ತಾವ. ಶಿವ ಇದ್ದಲ್ಲಿ ಹಂಗಿರಂಗಿಲ್ಲ. ಅದು ಎರಡೂ ಕೂಡಿ ಊಟ ಮಾಡಕತ್ತಾವ. ಅವ್ರ ಅಜ್ಞಾನ ಮತ್ತು ಆತ್ಮ ಎರಡೂ ಕೂಡಿ ಅದಾವ. ಇದನ್ನ ಕಂಡು ನಾನ್ ಬೆರಗಾದಿನಿ. ಎಷ್ಟು ಏನ್ರಿ ಕಲ್ಯಾಣ ಪ್ರಭುಗಳು ಬೆಳಗಿನ ವಚನಗಳು ಇವು ಏನ್ರಿ. ಹಂಗ ಆತ್ಮ ಮತ್ತು ಅನಾತ್ಮ ಅಥವಾ ಅದ್ವೈತ ಮತ್ತು ದ್ವೈತ. ಅದ್ವೈತಕ್ಕೆ ದ್ವೈತ ವಿರೋಧಿ ಅಲ್ಲ, ದ್ವೈತಕ್ಕೆ ಅದ್ವೈತಿ ವಿರೋಧಿ ಅಲ್ಲ. ಆದರೆ ಅದ್ವೈತದ ಜ್ಞಾನ ದ್ವೈತಕ್ಕೆ ವಿರೋಧಿ ಇದೆ. ಚೇತನ ವಿರೋಧಿ ಅಲ್ಲ. ಶುದ್ಧ ಚೇತನ ಸದ್ರೂಪದಿಂದ ಇರುವಂತ ಶುದ್ಧ ಚೇತನ ದ್ವೈತ ರೂಪ ಅಜ್ಞಾನ ಅಥವಾ ಜಗತ್ತಿಗೆ ವಿರೋಧಿ ಅಲ್ಲ. ಆದರೆ ಅದ್ವೈತದ ವಿಶೇಷ ಜ್ಞಾನ ಏನಿದೆಯಲ್ಲ, ಸಾಮಾನ್ಯ ಜ್ಞಾನ ಅಲ್ಲ, ಅದ್ವೈತದ ವಿಶೇಷ ಜ್ಞಾನ ಏನಲ್ಲ ಅದು ಬ್ರಹ್ಮಜ್ಞಾನ ಅನಿಸುವಂಥದ್ದು. ಅದ್ವೈತದ ವಿಶೇಷ ಜ್ಞಾನ ದ್ವೈತಕ್ಕೆ ವಿರೋಧಿ ಇರ್ತಾವ. ನೀ ಆತ್ಮನ ವಿಶೇಷ ಜ್ಞಾನ ಆತಪ್ಪ, ನಿನಗೆ ಬ್ರಹ್ಮಜ್ಞಾನ ಆಗ್ತದ, ನಿನ್ನಲ್ಲಿ ಅಜ್ಞಾನ ಇರ್ತದೆ. ನಿನ್ನಲ್ಲಿ ಜಗತ್ತು ಸತ್ಯಾಗಿ ಪ್ರತೀತ ಆಕತ್ತೆ ಇಲ್ಲ. ಹಂಗಾರ ಅಲ್ಲಿ ಏನಾಗಿರ್ತೈತಿ? ದ್ವೈತ ಮಿಥ್ಯ ಆಗಿರ್ತದೆ. ಶುಕ್ತಿ ಏನ್ರಿ, ಶುಕ್ತಿ ಸಾಮಾನ್ಯ ಅಂಶ ಪಡ್ಕೊಂಡು ರಜತ ತೋರ್ತಿರ್ತಾವ. ಆದ್ರೆ ಶುಕ್ತಿಯ ವಿಶೇಷ ಜ್ಞಾನ ಆಯ್ತು ಅಂದ್ರ ಅಲ್ಲಿ ರಜತ ಇರಂಗಿಲ್ಲ. ಅಂದ್ರೆ ಶುಕ್ತಿಯ ವಿಶೇಷ ಜ್ಞಾನ ಏನು? ನೀಲ ಪೃಷ್ಠ, ತ್ರಿಕೋನ ಆಕೃತಿ ಏನಲ್ಲ ವಿಶೇಷ ಜ್ಞಾನ ಆತಂದ್ರ ಅಲ್ಲಿ ರಜತ ಪ್ರತೀತಿ ಆಗ್ತತನ್ ಆಗಂಗಿಲ್ಲ. ಅದ್ವೈತದ ಜ್ಞಾನ ದ್ವೈತಕ್ಕೆ ವಿರೋಧ. ನೀನು ಗುರುಗು ಶಾಸ್ತ್ರಕ್ಕೆ ಶರಣ ಹೊಂದಿ ನೀನು ನಾ ಬ್ರಹ್ಮ ಜಗತ್ತು ಮಿಥ್ಯ ಅದ, ನಾನು ಬ್ರಹ್ಮ ಸ್ವರೂಪ ಇದ್ದೀನಿ, ನಾ ಶರೀರಾದಿಗಳಲ್ಲ, ನಾ ಆತ್ಮ ಇದ್ದೇನಿ ಅಂತೇಳಿ ಯಾವಾಗ ನಿಂಗೆ ದೃಢ ಜ್ಞಾನ ಆಯ್ತು ಅಂದ್ರ ಅವಾಗ ಅಜ್ಞಾನ, ಅವಾಗ ಜಗತ್ತು ಮಿಥ್ಯ. ಆದ್ರೆ ಸಾಮಾನ್ಯ ಚೇತನದಿಂದ ಚೇತನ ರೂಪ ಆತ್ಮ ಈ ಜಗತ್ತಿಗೆ ವಿರೋಧಿ ಅಲ್ಲ, ಜಗತ್ತು ಆತ್ಮಕ್ಕೆ ವಿರೋಧಿ ಅಲ್ಲ, ಎರಡು ಕೂಡ ಅಂತ ಈ ರೀತಿಯಾಗಿ ಅವನಿಗೆ ನೀನು ಒಂದ್ ವೇಳೆ ಇಬ್ಬರು ಎರಡಕ್ಕೂ ದ್ವೈತಕ್ಕೂ ಅದ್ವೈತಕ್ಕೂ ಸಮಾನ ಸತ್ತ ಕೊಟ್ಟು ಟಗರಿನ ದೃಷ್ಟಾಂತ ಕೊಟ್ಟೈತಿ. ಹಂಗ ಆತ್ಮ ಮತ್ತು ಅನಾತ್ಮ ರೂಪ ದ್ವೈತ ಎರಡು ಸಮಾನ ಸತ್ತವಾಗಿಲ್ಲ. ಆತ್ಮ ಪಾರಮಾರ್ಥಿಕ ಸತ್ತ, ದ್ವೈತ ರೂಪ ಅಜ್ಞಾನ ಅಥವಾ ಜಗತ್ತು ಪ್ರಾತಿಭಾಷಿಕ ಸತ್ತ ಅದ ಇಲ್ಲ ವ್ಯಾವಹಾರಿಕ ಸತ್ತ. ಕೊನೆಗೆ ದೃಷ್ಟಿ ಸೃಷ್ಟಿವಾದದೊಳಗ ಎರಡ ಸತ್ತ ಬರ್ತಾವ, ಸೃಷ್ಟಿ ದೃಷ್ಟಿವಾದ ಮೂರ್ ಸತ್ತ ಬರ್ತಾವ. ಮುಂದ ಅದನ್ನ ಹೇಳ್ತಾನೆ. ಅದಕ್ಕ ಅವು ಆದ್ರ ಆತ್ಮನ ಸಮಾನ ಸತ್ತೆಯಲ್ಲಿ ಈ ದ್ವೈತ ಇರೋದಿಲ್ಲ. ಹೌದ್ರ? ಅದ್ವೈತಕ್ಕ ದ್ವೈತ ಸಮಾನ ಸತ್ತ ಇಲ್ಲ, ವಿಷಮ ಸತ್ತ ಇದೆ. ಯಾವುದು ಅಧಿಷ್ಠಾನಕ್ಕೆ ವಿಷಮ ಸತ್ತ ಇರ್ತದೋ ಅದು ಕಲ್ಪಿತವಾಗಿರ್ತದೆ, ಅಧ್ಯಾಸವಾಗಿರುತ್ತದೆ. ವಿಷಮ ಸತ್ತ ಅವಭಾಸ ಅಧ್ಯಾಸ, ಅಧಿಷ್ಠಾನ ವಿಷಮ ಸತ್ತ ಅವಭಾಸ ಅಧ್ಯಾಸ. ಯಾವ್ದು ಅಧ್ಯಾಸಿಕವಾಗಿರುತ್ತದೆ ಅದು ಮಿಥ್ಯ ಇರುತ್ತದೆ ಅಂತ ಈ ರೀತಿಯಾಗಿ ಹೇಳಿದೆ. ಮುಂದೆ ಪ್ರಶ್ನೆ ಮಾತ್ರ. ಅದ್ವೈತದಂತೆ ದ್ವೈತವಾದರೂ ಪಾರಮಾರ್ಥಿಕ ಸತ್ತ ಉಳ್ಳದ್ದಾಗಿರುತ್ತದೆ. ಯಾಕಂದರೆ ದ್ವೈತದ ಜ್ಞಾನದಿಂದ ಅದ್ವೈತವು ತೋರುವುದಿಲ್ಲ, ಆದ್ದರಿಂದ ಎರಡು ಸಮಾನ. ಗೊತ್ತಾತ ನಿಮ್ಗೆ? ಬಗೆಹರಿಲಿ ನಿಮ್ಗೆ ಏನ್ರಿ? ಅದ್ವೈತದಂತೆ ದ್ವೈತವಾದ್ರೂ ಪಾರಮಾರ್ಥಿಕ ಸತ್ತ ಐತಿ ಅಂತ ಹೇಳ್ರಲ್ಲ ಅಂತನವ. ನೀವು ಅದ್ವೈತಕ್ಕ ಪಾರಮಾರ್ಥ ಸತ್ತ ಹೆಂಗ್ ಹೇಳಿದ್ರಿ, ಆದ್ರೂ ಸಮಾನ ಸತ್ತವನ್ನ ದ್ವೈತಕ್ಕೂ ಹೇಳ್ರಲ್ಲ ಯಾಕ? ನೋಡ್ರಿ, ನಿಮಗ ಅದ್ವೈತದ ಜ್ಞಾನ ಇದ್ದಾಗ ದ್ವೈತ ಪ್ರತೀತಿ ಆಕೈತೇನೋ? ಇಲ್ಲ. ನಿಮ್ಗ ದ್ವೈತದ ಜ್ಞಾನ ಇದ್ದಾಗ ಅದ್ವೈತ ಪ್ರತೀತಿ ಆಕೈತೇನೋ? ಇಲ್ಲ. ಅದ್ವೈತದ ಜ್ಞಾನ ಇದ್ದಾಗ ದ್ವೈತದ ಪ್ರತೀತಿ ಆಗೋದಿಲ್ಲ, ದ್ವೈತದ ಜ್ಞಾನ ಇದ್ದಾಗ ಅದ್ವೈತ ಪ್ರತೀತಿ ಆಗೋದಿಲ್ಲ. ಅದಕ್ಕೆ ಎರಡು ಸಮಾನ ಸತ್ತ ಹೇಳ್ರಿ. ಅದ್ವೈತ ಪಾರಮಾರ್ಥಿಕ ಸತ್ತ, ಇದಕ್ಕೂ ಪಾರಮಾರ್ಥಿಕ ಸತ್ತ ಕೊಡ್ರಿ ದ್ವೈತಕ್ಕ. ಯಾಕ? ಅದ್ವೈತದ ಜ್ಞಾನದಿಂದ ದ್ವೈತ ಪ್ರತೀತಿ ಆಗೋದಿಲ್ಲ, ದ್ವೈತದೊಳಗಿದ್ದಾಗ ಅದ್ವೈತ ಪ್ರತೀತಿ ಆಗೋದು. ಅವ ಯಾವ್ದು ಏನು ಇಲ್ಲ ಇಲ್ಲ ಅವ ಕೆಟ್ಟ ವಿಷಯ ಲಂಪಟರಿಗೆ ಆತ್ಮ ಅಂದ್ರೆ ಏನು ಗೊತ್ತಾಗ್ತೈತೆ ನಮ್ಗ? ವಿಷಯ ಲಂಪಟ ಅಜ್ಞಾನಿ ಮನುಷ್ಯ ಯಾ ಆತ್ಮ ತರ್ತಿ ಯಾವ ಏನಂತ ನಾವ. ಹೌದಿಲ್ಲ? ಆತ್ಮ ಅನಾತ್ಮ ಏನ್ರ ಹಿಂಗೇನ್ರ ಮತ್ತೆ ಅದ್ವೈತದ ಬಾವಿಯೊಳಗ ಬಿದ್ದಾವ, ಅದ್ವೈತದ ಅನುಭವ ಆಕತ್ತೆ. ಅದ್ವೈತದ ಜ್ಞಾನದಲ್ಲಿ ದ್ವೈತ ಪ್ರತೀತಿ ಆಗುದಿಲ್ಲ, ದ್ವೈತದ ಜ್ಞಾನದಲ್ಲಿ ಅದ್ವೈತನೂ ಪ್ರತೀತಿ ಆಗಂಗಿಲ್ಲ. ಅದಕ್ಕ ಎರಡಕ್ಕೂ
ಹಿಂಗ್ ಒಂದ್ ಇದ್ದಾಗ ಒಂದ್ ತೋರಂಗಿಲ್ಲ ಅಂದ್ರ ಅದಕ್ಕೆ ಸಮಾನ ಸತ್ತ ಇದು ಪಾರಮಾರ್ಥಿಕ ಸತ್ತ ಕೊಡ್ತೀವಿ, ಇದಕ್ಕೆ ಕೊಡ್ಬಾರ್ದು ನೀವು ದ್ವೈತಕ್ಕ ಅಂತ ಪ್ರಶ್ನೆ ಮಾಡಿದ್ರ ಮುಂದೆ ಸಮಾಧಾನ ಹೇಳ್ತಾರ. ದ್ವೈತ ಪಾರಮಾರ್ಥಿಕ ಸತ್ತ ಉಳ್ಳದ್ದಾಗಿರುತ್ತದೆ ಅಂದ್ರ ಏನ್ರಿ, ಒಂದ್ ವೇಳೆ ದ್ವೈತ ಪಾರಮಾರ್ಥಿಕ ಸತ್ತ ಆಗೈತ ಅಂದಿದ್ರ ಅದ್ವೈತದಂತೆ ಅದು ಯಾವಾಗಲೂ ಅರಿವಿನ ಸ್ವರೂಪ ಆಗಬೇಕಾಗಿತ್ತು ಅಂದ್ರೆ ಅದು ದೃಶ್ಯವಾಗಿರಬಾರ್ದ, ದೃಕ್ ಆಗಿರ್ಬೇಕಾಗಿತ್ತು. ಪಾರಮಾರ್ಥಿಕ ಸತ್ತಾಗ ನೀ ಕೊಡ್ತಿ ಅಂದ್ರ ದ್ವೈತಕ್ಕ ಅದ್ವೈತ ರೂಪ ಆತ್ಮ ಪಾರಮಾರ್ಥಿಕ ಸತ್ತ ಹೇಳ್ತೇವೆ. ಯಾಕ? ಅದು ಅರುರೂಪ ಏನ್ರಿ, ದೃಗ್ರೂಪದ ಅರಿವಿನ ಸ್ವರೂಪದ. ನೀವೊಂದ್ ವೇಳೆ ಈ ಜಗತ್ತಿಗೆ ಅಜ್ಞಾನಕ್ಕ ನೀವೊಂದ್ ವೇಳೆ ಅದಕ್ಕೂ ಪಾರಮಾರ್ಥ ಸತ್ತ ಕೊಡ್ರಿ ಅಂತ ಹೇಳಕತ್ತಿಯಲ್ಲ, ಅದು ದೃಶ್ಯ ಐತಲ್ಲ, ಅದ ಜ್ಞಾನ ಇಲ್ಲಲ್ಲ. ಅದಕ್ಕ ಯಾವ್ದು ದೃಶ್ಯವಾಗಿರುತ್ತದ ಅದು ಮಿಥ್ಯೆ ಇರ್ತದೆ, ಯಾವ್ದು ಕೇವಲ ಅರಿವಿನ ಸ್ವರೂಪ ಇರ್ತದ ಅದು ಸತ್ಯ ಇರ್ತದೆ. ಹಂಗಾರೆ ಒಂದ್ ವೇಳೆ ನೀವು ಅದು ದ್ವೈತ ಪಾರಮಾರ್ಥಿಕ ಸತ್ತ ಆಗಿದ್ರ ಅದ್ವೈತ ಅಂತ ಅದು ದೃಗ್ರೂಪ ಆಗ್ಬೇಕಾಗ್ತಲ್ಲ, ಅದು ಅರು ಸ್ವರೂಪ ಆಗ್ಬೇಕಾಗಿತ್ತಲ್ಲ ಅಂತ ದೃಶ್ಯ ಆಗಬಾರ್ದಾಗಿತ್ತದು. ಹಂಗ ಅದ್ವೈತ ಅರು ಸ್ವರೂಪದಿಂದ ಇದ್ದುಕೊಂಡು ಯಾವ ಮನ ಇಂದ್ರಿಯಾದಿಗಳಿಗೆ ವಿಷಯ ಆಗುವುದಿಲ್ಲವೋ, ಯಾರಿಂದ ಅರಿಸಿಕೊಳ್ಳುವುದಿಲ್ಲವೋ, ಹಂಗ ದ್ವೈತವು ಪಾರಮಾರ್ಥಿಕ ಸತ್ತಾಗಿದ್ರ ಅದು ದೃಶ್ಯವಾಗಿರಬಾರ್ದಾಗಿತ್ತು, ಯಾವುದರಿಂದಲೂ ಅರಿಸಿಕೊಳ್ಳಬಾರ್ದಾಗಿತ್ತು, ಎಲ್ಲವನ್ನು ಅರಿಯುವುದಾಗಿ ಆಗಬೇಕಾಗಿತ್ತು ಅದು ಅಂತ ಒಂದ್ ಹೇಳಂದ್ರ ದೃಶ್ಯವಾಗಿದೆ, ಅದರಿಂದ ಪಾರಮಾರ್ಥಿಕ ಸತ್ತ ಹೇಳಕ್ ಬರೋದಿಲ್ಲ. ಅದು ಏನಾಗೈತಿ? ದೃಶ್ಯ ಅದ, ಅದಕ್ಕ ಪಾರಮಾರ್ಥಿಕ ಹೇಳಕ್ ಬರೋದಿಲ್ಲ. ಯಾವ್ದು ದೃಕ್ ರೂಪ ಇರ್ತದೆ ಅದು ಪಾರಮಾರ್ಥಿಕ, ಯಾವ್ದು ದೃಶ್ಯವಾಗಿರ್ತದ ಅದು ಪಾರಮಾರ್ಥಿಕ ಸತ್ತ ಇರುವುದಿಲ್ಲ. ಮತ್ ಪ್ರಶ್ನೆ ಮಾಡ್ತಾನ. ಆ ಪ್ರಶ್ನೆಯನ್ನು ಮತ್ ನಾನ್ ನೋಡ್ಬೇಕು ಇವತ್ತಿನ ಶೇಗನ್ ಗುರುಪಾದ